ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಹಾಯ್ ಹೇಳು. ಹಾಯ್. ತುಂಬ ದಿನದ ಮೇಲೆ ವಿಡಿಯೋನ ಮಾಡ್ತಾ ಇದ್ದೀವಿ. ನಾವು ಮುಂಚೆನೇ ಅಂದರೆ ನಮಗೆ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರ್ಬೋದು ಕಮೆಂಟ್ಸ್ನ ಮಾಡ್ತಾಯಿದ್ರಿ. ಕೆಲವೊಂದು ಕ್ವಶನ್ಗಳನ್ನ ಕೇಳ್ತಾ ಇದ್ರಿ, ನನ್ನ ಬಗ್ಗೆ ಆಗಿರ್ಬೋದು, ವಿನಯ್ ಬಗ್ಗೆ ಆಗಿರ್ಬೋದು, ಫ್ಯಾಮಿಲಿ ಬಗ್ಗೆ ಆಗಿರ್ಬೋದು. ಸೊ ಅದಕ್ಕಾಗಿ ನಾನೊಂದು ಸ್ಟೋರಿ ಹಾಕಿದ್ದೆ, ಏನಾದರೂ ಕ್ವಶನ್ಸ್ಗಳಿದ್ರೆ ಕೇಳಿ, ನಾವು ಯೂಟ್ಯೂಬಲ್ಲಿ ವ್ಲಾಗ್ ಮಾಡಿಬಿಟ್ಟು ಆನ್ಸರ್ ಮಾಡ್ತೀವಿ ಅಂತ ಹೇಳಿದ್ವಿ. ಸೊ ಹಂಗಾಗಿ ವ್ಲಾಗ್ನ ಮಾಡ್ತಿದ್ದೀವಿ. ರೆಡಿನಾ ವಿನಯ್? ಸ್ಟಾರ್ಟ್. ಓಕೆ, ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಕ್ವಶನ್ ಓದ್ತಾ ಇದ್ದೀನಿ. ವಿನಯ್ ಅವರು ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇದ್ದಾರೆ? ಸೊ ಈ ಕ್ವಶನ್ಗೆ ಆನ್ಸರ್ ಮಾಡ್ತೀನಿ. ತುಂಬ ಅಂದರೆ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಇದ್ದಾರೆ. ನನಗೇನು ಬೇಕು ಏನು ಬೇಡ ಅನ್ನೋದು ಅವರು ಚೆನ್ನಾಗಿ ಗೊತ್ತು. ನಾನೇನು ಕೇಳೋಕ್ಕೂ ಮುಂಚೆನೇ ನನಗೆಲ್ಲ ತಂದು ಕೊಟ್ಬಿಟ್ಟಿರ್ತಾರೆ. ಆಮೇಲೆ ಏನೇ ಇರ್ಬೋದು, ನಾನು ಖುಷಿಯಾಗಿದ್ದಾಗೂ ನಾನು ಬೇಜಾರಾಗಿದ್ದಾಗೂ ಬೇಗ ಅರ್ಥ ಮಾಡ್ಕೋತಾರೆ. ಅಂದ್ರೆ ಬೇಜಾರು ಆಗೇನು? ಬೇಜಾರು ಅಂದರೆ ಕೆಲವೊಂದು ವಿಷಯಕ್ಕೆ ಮನುಷ್ಯರ ಅಂದಮೇಲೆ ಆಗೇ ಆಗುತ್ತೆ ಬೇಜಾರು. ಸೊ ನಾನು ಸ್ವಲ್ಪ ಡಲ್ಲಾಗಿದ್ದಾಗ ಬೇಗ ಗೊತ್ತಾಗ್ಬಿಡುತ್ತೆ, ಓ ಡಲ್ಲಾಗಿದ್ದಾಳೆ ಅಂತ. ಸೊ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, ಅಕ್ಕ ನಿಮ್ಮ ಮ್ಯಾರೇಜ್ ಬ್ಲೌಸ್ ಡಿಸೈನ್ ಫೋಟೋ ಪಿಕ್ ಹಾಕಿ ಅಂತ ಕೇಳಿದ್ದೀರಿ. ಸೊ ಆ ಫೋಟೋನ ಹಾಕ್ತೀನಿ, ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ ಅಲ್ವಾ? ಸೊ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, ನೀವು ರೀಲ್ಸ್ ಮಾಡ್ತೀರಲ್ವಾ, ನಿಮ್ಮ ಅತ್ತೆ ಮಾವ ಏನು ಅನ್ನಲ್ವಾ? ಹಾಗೆ ವಿನಯ್ ಬ್ರೋ ಎಷ್ಟು ಸಪೋರ್ಟಿವ್ ಆಗಿರ್ತಾರೆ ನಿಮಗೆ ರೀಲ್ಸ್ ಮಾಡೋಕ್ಕೆ ಅಂತ ಕೇಳಿದ್ದೀರಾ. ಹೇಳಿ ಇದ್ರ ಬಗ್ಗೆ. ರೀಲ್ಸ್ ಮಾಡ್ತಾಳೆ, ಮೊದಲೇ ಗೊತ್ತಿತ್ತು ಮಾಡ್ತಾ ಅಂತ. ಬಟ್ ಸಪೋರ್ಟ್ ಅನ್ನೋಕೆ ಏನು ಹಾಕಿದ್ದು, ಏನು ಆಕಿಗೆ ಏನು ಲೈಕ್ ಹಾಕಿತ್ತು ಅದು ಮಾಡೋಕೆ ಬಿಟ್ಟಿತ್ತು ಅಷ್ಟೇ. ಮನ್ಯಾಗೂ ಏನು ಅಂಥ ಅಬ್ಜೆಕ್ಷನ್ ಇಲ್ಲ ಅಷ್ಟೇ, ಮತ್ತೇನಿಲ್ಲ. ಹೇಳು ಇನ್ನೂ ಏನಾದರೂ. ಏನಿಲ್ಲ. ಹಾಂ, ಓಕೆ. ವಿನಯ್ ಅವರು ಏನು ಎಜುಕೇಷನ್ ಮಾಡಿದ್ದಾರೆ ಅಂತ ಕೇಳ್ತಿದ್ದೀರಾ. ಸೊ ಹೇಳಿ, ಏನು ಎಜುಕೇಷನ್ ಆಗಿದೆ ನಿಮ್ಮದು ಅಂತ. ನಮ್ಮದು ಸೆಕೆಂಡ್ ಇಯರ್ ಮುಗಿಸಿ ಡಿಪ್ಲೊಮಾ ಸಿವಿಲ್ ಮಾಡೇವಿ ಅಷ್ಟೇ. ವಿನಯ್ ಅವರು ಏನು ವರ್ಕ್ ಮಾಡ್ತಾ ಇದ್ದಾರೆ? ಸೊ ನಾ ಏನು ಕಲ್ತೀನಿ ಅದ್ರ ಮ್ಯಾಗಂತೂ ನಾ ವರ್ಕ್ ಮಾಡಂತಿಲ್ಲ. ನಮ್ದಂತೂ ಒಂದು ಸಣ್ಣ ಬಿಸ್ನೆಸ್ ಮಾಡ್ಕೊತ ಅದೇವಿ. ಸೊ ಎಕ್ಸ್ಪಾಂಡ್ ಮಾಡ್ಬೇಕಿನ್ನ ಬೆಳೆಸ್ಬೇಕಂತ ಐತಿ, ನೋಡೋಣ ಮುಂದಿನ ದಿನಮಾನದಾಗ. ಓಕೆ. ಯೂಟ್ಯೂಬಿಂದ ನಿಮಗೆ ಬರೋ ಅಮೌಂಟ್ ಎಷ್ಟು? ₹1 ಬಂದಿಲ್ಲ, ಇನ್ನು ಬಂತಂದ್ರೆ ನಾವೇ ಹೇಳ್ತೀವಿ. ಬಂತು ಅಂದ್ರೆ ಅದನ್ನು ಒಂದು ಬ್ಲಾಗ್ ಮಾಡಿ ನಿಮ್ಮ ಮುಂದೆ ಹೇಳ್ತೀವಿ ಹೆಂಗೆ ಏನು ಅಂತ. ಆದ್ರೆ ಆಗೈತಿ, ಮೊನಿಟೈಸ್ ಅದು ಆಗೈತಿ ಎಲ್ಲ ನಿಮ್ಮ ಸಪೋರ್ಟ್ಲಿಂತ್ರ. ಬಟ್ ಇನ್ನೂ ಅಮೌಂಟ್ ಅದು ಬಂದಿಲ್ಲ. ಬಂತಂದ್ರೆ ಅದನ್ನ ಹೇಳ್ತೇವಂತ, ಎಷ್ಟು ಬಂದೈತಿ ಏನು ಆಗೈತಿ. ಹೌದು, ನಮ್ಮ ಕಡೆ ಏನೇನು ಆಕೈತಿ ಅದನ್ನೆಲ್ಲ ಮಾಡಿ ಹಾಕ್ತೈತಿ. ಓಕೆ. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, ನಿಮ್ಮ ನೇಮ್ ರಾಧಾ ಅಲ್ವಾ, ನಿಧಿ ಅಂತ ಹೇಗೆ ಚೇಂಜ್ ಆಯಿತು? ಮದುವೆ ಆದಮೇಲೆ ಯಾಕೆ ಚೇಂಜ್ ಮಾಡಿದ್ರು ಅಂತ ಕೇಳ್ತಿದ್ದಾರೆ. ಸೊ ಅದಕ್ಕೆ ನೀವೇ ಆನ್ಸರ್ ಮಾಡಬೇಕು. ನಮ್ಮದೊಂದು ಗೋವಾದ ಫಸ್ಟ್ ಬ್ಲಾಗ್ ಒಳಗೆ ಎಕ್ಸ್ಪ್ಲೇನ್ ಮಾಡೇನ ಅದನ್ನ. ಸೊ ನಿಧಿ ಅಂತ ಯಾಕೆ ಬಂತು ಹೆಸರಂತ ನೀವು ನೋಡಿಲ್ಲ ಅಂದ್ರೆ ಅದನ್ನ ಹೋಗಿ ನೋಡಿರಿ, ಅದ್ರೊಳಗೆ ಎಕ್ಸ್ಪ್ಲೇನ್ ಮಾಡೇನು ನಾ ಕ್ಲಿಯರಾಗಿ. ನಿಧಿ ಅಂತ ಏನು ಎದಕ್ಕೆ ಚೇಂಜ್ ಮಾಡ್ಯಾವ ಹೆಸರಂತ. ಮ್ಯಾರೇಜ್ ಲೈಫ್ ಹೇಗಿದೆ ಅಂತ ಒಬ್ರು ಕ್ವಶನ್ ಮಾಡಿದ್ದಾರೆ. ಯಾರಿಗೆ? ನಿಂಗೆ ನನಗೆ? ಇಬ್ರಿಗೂ ಸೇರಿಸ್ಬಿಟ್ಟೆ ಮಾಡಿರ್ತಾರೆ. ನಂದು ಹೇಳ್ಬೇಕು ಅಂದರೆ ಚೆನ್ನಾಗಿದೆ, ಒಂಥರ ಏನೋ ಹೊಸದು ಎಲ್ಲ. ನಿಮಗೆ? ಚಲೋನೇ ಐತಿ, ನೋಡೋಣ ಮುಂದೆ. ಕ್ವಶನ್ ಓದ್ತಾ ಇದ್ದೀನಿ. ನೀವಿರೋದು ಎಲ್ಲಿ ಅಕ್ಕ? ಬ್ಯಾಂಗ್ಳೂರಲ್ಲಿದ್ದೀರಾ ಅಥವಾ ಹುಬ್ಳಿಲಿದ್ದೀರಾ? ಅಥವಾ ಮದುವೆ ಆದಮೇಲೆ? ಕ್ವಶನ್ ನೋಡಿ ಹೆಂಗೆ ಕೇಳಿದ್ದಾರೆ. ಹುಬ್ಳಿ ಒಳಗೆ ಅದಾರ? ಹುಬ್ಳಿಯಲ್ಲೇ ಇರೋದು ನಾವು. ಬಟ್ ಪೂರ್ತಿ ಅಡ್ರೆಸ್ ಬೇಕು ಅಂದರೆ ಇವ್ರನ್ನ ಕೇಳಿ. ಓಕೆ. ಏಜ್ ಡಿಫ್ರೆನ್ಸ್ ಎಷ್ಟಿದೆ ನಿಮಗೆ ವಿನಯ್ಗೆ? 4 ವರ್ಷ. 4 ವರ್ಷನಾ? 3 ವರ್ಷ. ಅದ 3.5 ವರ್ಷ. 3.5 ವರ್ಷ. ಸ್ಟ್ಯಾಂಡರ್ಡ್ ಏಜ್ ಗ್ಯಾಪ್ ಐತಿ, ಭಾಳ ಏನಿಲ್ಲ. ಓಕೆ. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಹೋಮ್ ಟೂರ್ ಮಾಡಿ ಅಕ್ಕ ಅಂತ ಕೇಳಿದ್ದೀರಾ. ಸೊ ಮನೆ ಕೆಲಸ ಇನ್ನೂ ಸ್ವಲ್ಪ ನಡೀತಿದೆ, ಅದೆಲ್ಲ ಕಂಪ್ಲೀಟ್ ಆದಮೇಲೆ ಬೇಗ ಮಾಡ್ತೀವಿ, ವ್ಲಾಗೇ ಮಾಡ್ತೀವಂತೆ. ಸೊ ನಿಮ್ಮ ಮನೇಲಿ ಯಾರ್ಯಾರು ಇರ್ತೀರಾ ಅಂತ ಒಂದು ಕ್ವಶನ್ ಮಾಡಿದ್ದೀರಾ. ಸೊ ನಮ್ಮ ಮನೇಲಿ ಬಂದುಬಿಟ್ಟು ನಮ್ಮ ಅತ್ತೆ, ನನ್ನ ಗಂಡ ಆ್ಯಂಡ್ ಅವ್ರ ಬ್ರದರ್ ಅಂದರೆ ನಮ್ಮ ಭಾವ, ಅವ್ರ ಮಗ ಗುಂಡ್ಯ ಆ್ಯಂಡ್ ನಮ್ಮ ಅಕ್ಕ ಆ್ಯಂಡ್ ನಾನು. ಸೊ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, ಮತ್ತೆ ಕೇಳಿದ್ದೀರಾ ಹೋಮ್ ಟೂರ್ ಮಾಡಿ ಅಂತ. ಆದಷ್ಟು ಬೇಗ ನೆಕ್ಸ್ಟ್ ವ್ಲಾಗ್ ಅದೇ ಆಗ್ಬೋದೇನೋ ನಮ್ಮದು. ಸೊ ಮಾಡ್ತೀವಿ. ಮದುವೆ ಆದಮೇಲೆ ನಿಮ್ಮ ಫ್ಯಾಮ್ಲಿನ ಎಷ್ಟು ಮಿಸ್ ಮಾಡ್ಕೊತಿದ್ದೀರಾ ಅಂತ ಕೇಳಿದ್ದೀರಾ. ಅಫ್ಕೋರ್ಸ್ ಎಲ್ಲ ಹೆಣ್ಮಕ್ಳು ಅವರ ತವ್ರ ಮನೇನ ತುಂಬ ಮಿಸ್ ಮಾಡ್ಕೋತಾರೆ, ಹಾಗೆ ನಾನು ಮಿಸ್ ಮಾಡ್ಕೊತಿದ್ದೀನಿ. ನಾನು ತುಂಬ ಮಿಸ್ ಮಾಡ್ಕೊತಿದ್ದೀನಿ ಎಲ್ಲರನ್ನೂ. ಇವಾಗ ಬೇಡ ಬಿಡಿ, ಅಳು ಬಂದುಬಿಡುತ್ತೆ ಜಾಸ್ತಿ ಎಕ್ಸ್ಪ್ಲೇನ್ ಮಾಡಿದ್ರೆ. ಸೊ ಎಲ್ಲರ ಥರ ನಾನು ಮಿಸ್ ಮಾಡ್ಕೊತಿದ್ದೀನಿ. ನಾನು ಬಂದುಬಿಟ್ಟು ಗದಗ ಬನ್ನಿ ಸಿಸ್ಟರ್ ನೀವು ಮತ್ತು ಅಣ್ಣ ಅಂತ ಮೆಸೇಜ್ ಮಾಡಿದ್ದಾರೆ.
ನಾ ರೆಗ್ಯುಲರ್ ಬರ್ತಿರ್ತೀನಿ. ಇವ್ರು ಯಾವಾಗಲೂ ಇವ್ರ ಫ್ರೆಂಡ್ಸ್ ಎಲ್ಲ ಅಲ್ಲೇ ಇರೋದು ಗದಗಲ್ಲಿ. ಸೊ ಜಾಸ್ತಿ ಒಂದು ತಿಂಗಳಿಗೆ ಎಷ್ಟು ಸರಿ ಹೋಗ್ತೀರಾ? ಒಂದೆರಡು ಸತಿ ಹೋಗಿರ್ತೀನಿ. ಒಂದು 2-3 ಸರಿ ಹೋಗಿರ್ತಾರೆ ಗದಗ್ಗೆ. ನಾನು ಒಂದು ಸರಿನೂ ಕರ್ಕೊಂಡು ಹೋಗಿಲ್ಲ. ನೆಕ್ಸ್ಟ್ ಟೈಮ್ ಬರ್ತೀನಿ. ಸೊ ನೆಕ್ಸ್ಟ್ ಕ್ವೆಶನ್ ಬಂದುಬಿಟ್ಟು ಬ್ಯಾಕ್ ಟು ಬ್ಯಾಕ್ ನನ್ನ ಫ್ಯಾಮ್ಲಿ ಬಗ್ಗೆ ಕೇಳ್ತಿದ್ದೀರಾ ಒಬ್ಬೊಬ್ರ ಬಗ್ಗೆನೇ. ಸೊ ಬೆಟರ್ ಎಲ್ಲರ ಬಗ್ಗೆನೂ ಹೇಳ್ಬಿಡ್ತೀನಿ. ಸೊ ಫಸ್ಟ್ ಬಂದುಬಿಟ್ಟು ನಮ್ಮಪ್ಪ ನಮ್ಮಮ್ಮ. ಸೊ ಅವರು ನನಗೆ ಸಪೋರ್ಟಿವ್ ಆಗಿದ್ದರು ತುಂಬ ಅಲ್ಲಿರಬೇಕಾದ್ರೆ. ಸೊ ಇಲ್ಲಿ ಬಂದಾದ್ಮೇಲೂ ನನಗೆ ವಿನಯ್ ಮನೆಯಲ್ಲಿ ತುಂಬ ಚೆನ್ನಾಗಿ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಸೊ ನನಗೇನು ಚೇಂಜಸ್ ಅನಿಸಿಲ್ಲ ನನಗೆ ಇಲ್ಲಿ ಬಂದಮೇಲಿಂದ. ನಮ್ಮ ಮನೇಲಿ ಹೇಗಿದ್ನೋ ಈಗಲೂ ಇಲ್ಲಿನೂ ಹಾಗೇ ಇದ್ದೀನಿ. ಸೊ ನೆಕ್ಸ್ಟ್ ಬಂದು ನಮ್ಮಣ್ಣ ರಘು ಬಗ್ಗೆ ಕೇಳಿದ್ದೀರಾ. ಸೊ ಏನು ಹೇಳೋದು, ನಮ್ಮಣ್ಣ ಅಂದರೆ ನಂಗೆ ತುಂಬ ರೆಸ್ಪೆಕ್ಟು. ಸೊ ಹಂಗಾಗಿ ನೀವು ಕೇಳ್ತೀರಾ ಪಿಂಕಿ ನೀವು ಏನು ಮಾತಾಡಲ್ಲ ನಿಮ್ಮ ಅಣ್ಣ ಜೊತೆ ಹಾಗೆ ಹೀಗೆ ಅಂತ. ಸೊ ನಾವು ಅದು ವಿಡಿಯೋ ಮುಂದೆ ತೋರಿಸ್ಕೋಬೇಕಂತ ಏನೂ ಇಲ್ಲ. ಪರ್ಸ್ನಲಿ ನಾವು ತುಂಬ ಚೆನ್ನಾಗೇ ಇದ್ದೀವಿ, ಚೆನ್ನಾಗೇ ಮಾತಾಡ್ತೀವಿ. ಪಿಂಕಿ ಒಂದು ಸ್ವಲ್ಪ ಭಯಪಡ್ತಾಳೆ ನಮ್ಮ ಅಣ್ಣ ಜೊತೆ ಮಾತಾಡೋಕ್ಕೆ, ಬಟ್ ನಾನು ತುಂಬ ಕ್ಲೋಸ್ ಇದ್ದೀನಿ ಮುಂಚೆಯಿಂದನೂ. ಆ್ಯಂಡ್ ನೆಕ್ಸ್ಟ್ ಸುಷ್ಮಿತಾ ಅಕ್ಕ ಬಗ್ಗೆ ಕೇಳಿದ್ದೀರಾ. ಸೊ ನೀವು ಯಾಕೆ ಅಕ್ಕ ಅನ್ನಲ್ಲ, ಸಾರಿ ಅತ್ತಿಗೆ ಅಂತ ಯಾಕೆ ಅನ್ನಲ್ಲ, ಅಕ್ಕ ಅಂತ ಯಾಕಂತೀರಾ? ಅದೇನೋ ಮುಂಚೆಯಿಂದನೂ ಅಷ್ಟೇ ಅಕ್ಕ 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 ಅಂತ ಅಂದು ಅದೇ ನಮಗೆ ಅಭ್ಯಾಸ ಆಗೋಗಿದೆ. ಸೊ ಸುಷ್ಮಿತಾ ಅಕ್ಕನೂ ಅಷ್ಟೇ ತುಂಬ ಸಪೋರ್ಟಿವ್ ಆಗಿರ್ತಾರೆ ನಮಗೆ. ಯಾವುದೇ ವಿಷಯದಲ್ಲಾದರೂ ಆಗಿರ್ಬೋದು. ಸೊ ನಾವು ಇದನ್ನು ಮಾಡಬೇಕು ಅಂತ ಅಂದಾಗ ಅವ್ರು ನಮಗೆ ತುಂಬ ಸಪೋರ್ಟ್ ಮಾಡ್ತಾರೆ, ಅದು ಆಗಲ್ಲ ಹೀಗೆ ಅಂತ. ಸೊ ನಮಗೇನೇ ಬೇಕಿದ್ರೂ ಅಷ್ಟೇ ಎಲ್ಲನೂ ಕೊಡಿಸ್ತಾರೆ, ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನ್ನ. ನಮಗೆ ಅದಕ್ಕೆ ಅಂತ ಯಾವತ್ತೂ ಅವ್ರು ಫೀಲ್ ತರಿಸಿಲ್ಲ. ಸೊ ಅಕ್ಕ ಥರನೇ ಅಂದರೆ ನಾವು ಜೊತೆಗೆ ಹುಟ್ಟಿರೋ ಥರನೇ ನಮ್ಮ ಜೊತೆ ಇದ್ದಾರೆ. ಸೊ ನೆಕ್ಸ್ಟ್ ಪಿಂಕಿನ ತುಂಬಾ ಮಿಸ್ ಮಾಡ್ಕೊತಿದ್ದೀನಿ ನಾನು. ಅವಳು ಯಾವಾಗಲೂ ನನಗೆ ಹೊಡ್ಕೊಳ್ಳೋದು, ರೂಮಲ್ಲಿ ಹಾಕೊಂಡು ಹೋಗಿ ಹೊಡಿತಿದ್ಲು, ಅದೆಲ್ಲ ನನಗೆ ಅವಾಗವಾಗ ನೆನಪಾಗ್ತಿರುತ್ತೆ. ಸೊ ಇಲ್ಲಿ ಜಗಳ ಮಾಡೋಕ್ಕೆ ಯಾರೂ ಇಲ್ಲಲ್ಲ ನನ್ನ ಜೊತೆ ಅಂತ. ಏನೋ ಸಣ್ಣ ವಿಷಯಕ್ಕೆಲ್ಲ ಜಗಳ ಮಾಡ್ತಿದ್ವಿ. ಆಮೇಲೆ ಅವಳು ಪಪ್ಪ ನನಗೇನೇ ಬೇಕಿದ್ರೂ ಅದು ತಿಂತೀಯೇನೆ, ಇದು ತಿಂತೀಯೇನೆ, ಅದು ಬೇಕೇನೆ, ಇದು ಬೇಕೇನೆ ಅಂತ ಯಾವಾಗಲೂ ಕೇಳ್ತಿದ್ಲು. ಅಷ್ಟು ಕೇರ್ ಮಾಡ್ತಿದ್ಲು. ಎಲ್ಲಾದರೂ ಆಚೆ ಹೋಗ್ಬೇಕಾದ್ರೆ, ಫಂಕ್ಷನ್ಗೆ ಹೋಗ್ಬೇಕಾದ್ರೆ, ನನಗಾಗಿರ್ಬೋದು, ಸುಷ್ಮಿತಾ ಅಕ್ಕಂಗಾಗಿರ್ಬೋದು, ಒಟ್ಟು ನಮ್ಮ ಮನೇಲಿ ನಾವು ಯಾರು ಫಂಕ್ಷನ್ಗೆ ಹೋಗಬೇಕು ಅಂದರೆ ಫಸ್ಟ್ ಅವಳು ಎಲ್ಲರ ಬಟ್ಟೆನೂ ರೆಡಿ ಮಾಡಿಬಿಡೋಳು. ಅಂದರೆ ನಮ್ಮ ಮನೇಲಿ ಅವಳಿಗೆಲ್ಲ ಡಿಸೈನರ್ ಅಂತ ಹೆಸರಿಟ್ಬಿಟ್ಟಿದ್ದೀವಿ. ಸೊ ಎಲ್ಲಿಗೆ ಫಂಕ್ಷನ್ಗೆ ಹೋಗ್ಬೇಕಂದ್ರೆ ಅವಳು ಕೊಟ್ಟಿರೋ ಬಟ್ಟೆನೇ ಹಾಕೊಂಡು ಹೋಗೋದು. ಈಗ ನಾನು ಯಾವುದೇ ಫಂಕ್ಷನ್ಗೆ ಹೋಗ್ಬೇಕಂದ್ರೂ ಅವಳಿಲ್ಲ ಅಲ್ಲ, ಅವಳಿದ್ದಿದ್ರೆ ನನಗೆ ಡ್ರೆಸ್ ಸೆಲೆಕ್ಟ್ ಮಾಡ್ತಿದ್ಲು ಹಂಗೆ ಹಿಂಗೆ ಅಂತ ನನಗೂ ಬೇಜಾರಾಗ್ತಿರುತ್ತೆ. ಸೊ ಅಷ್ಟೇ. ನೆಕ್ಸ್ಟ್ ಬಂದುಬಿಟ್ಟು ಯುಕ್ತಾನ ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊತಿರ್ತೀನಿ. ಅವಳು ಕೂಗ್ತಿದ್ದಿದ್ದು, ಅವಳು ಮಾತಾಡ್ತಿದ್ದಿದ್ದು ಸ್ಟೈಲು, ವಿನಯ್ ಅಂದ್ಕೊಂಡು ನನಗೆ ಕಾಡಿಸ್ತಿದ್ದಿದ್ದು ಈಗಲೂ ನೆನಪಾದಾಗೆಲ್ಲ ಅಳು ಬರ್ತಿರುತ್ತೆ ನನಗಂತೂ. ಯುಕ್ತನ ನೋಡಬೇಕು ಅನ್ಸ್ದಾಗ ವೀಡಿಯೋ ಕಾಲ್ ಮಾಡ್ತೀನಿ, ನೋಡ್ತೀನಿ. ಬಟ್ ಆದ್ರೂ ದೂರ ಇದ್ದಾಳಲ್ಲ, ಒಂಚೂರು ಹಂಗೆ ಬೇಜಾರಾಗ್ತಿರುತ್ತೆ. ಸೊ ಅವಳನ್ನ ನಾನು ತುಂಬ ಅಂದರೆ ತುಂಬಾ ಮಿಸ್ ಮಾಡ್ಕೊತೀನಿ. ಸೊ ನೆಕ್ಸ್ಟ್ ಅವಳು ಸ್ಕೂಲ್ಗೆ ಹೋಗ್ತಾಳೆ, ಹಾಲಿಡೇಸ್ಗಷ್ಟೇ ಬರ್ತಾಳೆ. ಸೊ ಒಳ್ಳೆಯದಾಗಲಿ ಅವಳಿಗೂ. ನೀವೇನು ವರ್ಕ್ ಮಾಡ್ತಿದ್ದೀರಾ ಅಂತ ಕೇಳ್ತಿದ್ದೀರಾ. ಸೊ ನಾನು ಸದ್ಯಕ್ಕೆ ಏನು ವರ್ಕ್ ಮಾಡ್ತಿಲ್ಲ. ಈಗ ಮದುವೆ ಆದಮೇಲೆ ಗಂಡನ ಮನೇಲಿದ್ದೀನಿ, ಮನೆ ಕೆಲಸ ಮಾಡೋ ಅಂತ. ಮನೆ ಕೆಲಸ ಮಾಡ್ತಿದ್ದೀನಿ ಈಗ. ಸೊ ನೆಕ್ಸ್ಟ್ ಏನಾದರೂ ಒಟ್ಟು ಸ್ಟಾರ್ಟ್ ಮಾಡ್ಬೇಕಂತ ಐತಿ. ಆಕೆ ಏನು ಲೈಕ್ ಮಾಡ್ತಾಳೆ ಅದನ್ನ ಸ್ಟಾರ್ಟ್ ಮಾಡೋಣ ಅಂತ. ಓಕೆ. ಮದುವೆ ಆದಮೇಲೆ ಗಂಡನ ಮನೆಗೆ ಎಷ್ಟು ಅಡ್ಜಸ್ಟ್ ಆಗಿದ್ದೀರಾ? ಅಡ್ಜಸ್ಟ್ ಏನು ನಮಗೇನು ಫುಲ್ ಅಡ್ಜಸ್ಟ್ ಆಗ್ಯಾಳ, ಮನೆಗೂ ಅಡ್ಜಸ್ಟ್ ಆಗ್ಯಾಳ. ಅದೇನು ಹಂಗೇನಿಲ್ಲ. ಆ ಕ್ವಶನಿಗೆ ಆನ್ಸರ್ ಎಲ್ಲರೂ ಮದುವೆ ಆದ್ಮ್ಯಾಗ ಅವ್ರವ್ರ ಗಂಡನ ಮನೆಗೆ ಅಡ್ಜಸ್ಟ್ ಆಗ್ತಾರೆ. ಅದು ಯಾಕೆ ಕ್ವಶನ್ ಕೇಳ್ತಾರೆ ಗೊತ್ತಿಲ್ಲ ನನಗೂ. ನಾನಂತೂ ಫುಲ್ ಅಡ್ಜಸ್ಟ್ ಆಗಿದ್ದೀನಿ. ನಿಮಗೆ ಏರ್ ಸ್ಟ್ರೇಟಿಂಗ್ ಮಾಡಿಸಿದ್ಮೇಲೆ ನಿಮ್ಮ ಕೂದಲು ಇಷ್ಟ ಆಗ್ತಿದೆಯಾ ಅಥವಾ ಬಿಫೋರ್ ಇತ್ತಲ್ಲ ಆ ಕೂದಲು ಇಷ್ಟ ಆಗ್ತಿದೆಯಾ ಅಂತ ಕೇಳ್ತಿದ್ದೀರಾ. ನನಗೆ ಮುಂಚೆದೇ ಹೇರ್ ಸ್ಟೈಲ್ ತುಂಬ ಇಷ್ಟ. ವಿನಯ್ಗೋಸ್ಕರ ಇದನ್ನು ಮಾಡಿಸ್ದೆ. ಇವ್ರು ಯಾವಾಗಲೂ ಮಾಡಿಸು ಅನ್ನೋರು. ಸೊ ಹಂಗಾಗಿ ಮಾಡಿಸ್ದೆ. ಒಂಥರ ಅದು ಬೌನ್ಸಿ ಚೆನ್ನಾಗಿತ್ತು ಕೂದಲು. ಸೊ ನೆಕ್ಸ್ಟ್ ಕ್ವೆಶನ್, ನಿಮ್ಮ ಔಟ್ಫಿಟ್ ಲಿಂಕ್ ಹಾಕಿ ಅಂತ ಕೇಳಿದ್ದೀರಾ. ಸೊ ಸದ್ಯದಲ್ಲೇ ನಾನು ವಿಶ್ ಲಿಂಕಲ್ಲಿ ಹಾಕ್ತೀನಿ ಔಟ್ಫಿಟ್ಸ್ದೆಲ್ಲ ಲಿಂಕು. ಸೊ ನೀವು ಅಲ್ಲಿ ಹೋಗ್ಬಿಟ್ಟು ಬೈ ಮಾಡ್ಬೋದು. ನೆಕ್ಸ್ಟ್ ಕ್ವೆಶನ್ ಬಂದುಬಿಟ್ಟು, ಮಗುಗೆ ಪ್ಲ್ಯಾನಿಂಗ್ ಮಾಡಿದ್ದೀರಾ? ಐತಿ, ಪ್ಲ್ಯಾನಿಂಗ್ ಐತಿ. ಸ್ವಲ್ಪ ಕೆಲಸ ಅದಾವು, ಅಂದ್ರೆ ಏನು ಎಲ್ಲ ಮಾಡ್ಕೊಂಡು ಆದ್ಮೇಲೆ ಪ್ಲ್ಯಾನಿಂಗ್ ಐತಿ. ಸೊ ಲೈಫಲ್ಲಿ ಇನ್ನೂ ಏನೇನೋ ಮಾಡಬೇಕು ಅಂತ ಇದ್ದೀವಿ. ಅದ್ರೊಳಗೆ ಇದು ಒಂದು ಐತಿ, ಮಗು ಮಾಡ್ಕೋಬೇಕಂತ ಅದನ್ನು ಮಾಡ್ತೀವಿ. ಕ್ವೆಶನ್ ಬಂದುಬಿಟ್ಟು, ವಿನಯ್ ನಿಮ್ಮ ಫ್ರೆಂಡ್ಸ್ ಬಗ್ಗೆ ಹೇಳಿ ಅಂತ ಕೇಳಿದ್ದಾರೆ. ಸೊ ವಿನಯ್ ಅವ್ರಿಗೆ ಬಂದುಬಿಟ್ಟು ಎಷ್ಟು ಜನ ಫ್ರೆಂಡ್ಸ್ ಅಂತ ಅವರೇ ಹೇಳ್ತಾರೆ, ಹೇಳಿ. ಫ್ರೆಂಡ್ಸ್ ಅದಾರ ಭಾಳ ಜನನೇ ಅದಾರ, ಎಲ್ಲರಿಗೂ ಇರ್ತಾರೆ. ಫ್ರೆಂಡ್ಸ್ ಇರಬೇಕು ಲೈಫ್ನಾಗ.
ಫ್ರೆಂಡ್ಸ್ ಕಮ್ಮಿ ಇದ್ರಂತೂ ನಡೆಯಂಗಿಲ್ಲ. ಬಟ್ ಅದ್ರೊಳಗೆ ಎವ್ರಿ ಡೇ ಏನು ನಾವು ಮೀಟ್ ಹಾಕಿರ್ತೀವಿ ನೋಡ್ತಿರ್ತೀವಿ, ಅವ್ರು ಅದಾರ ಈಗ ಸದ್ಯ ಇಲ್ಲೇ ಅದಾರ, ಬಟ್ ಆ ಕ್ಯಾಮ್ರಾ ಹಿಂದೆ ಅದಾರ. ಅವರೇ ಮಾಡೋ ಅಂತಾರೆ ವಿಡಿಯೋ, ಅದು ಅವ್ರನ್ನ ಕೂಟ ಬಂದೀನಿ. ನಿಮ್ಗೆ ಯೂಶ್ವಲಿ ಗೊತ್ತೈತಿ, ವಿಡಿಯೋನ್ಯಾಗೂ ನೋಡಿರಿ. ಸೊ ಅವರ ನಮ್ಮ ಫ್ರೆಂಡ್ಸ್. ಆಮ್ಯಾಗ ಇನ್ನೂ ಭಾಳ ಜನ ಅದಾರ. ಸೊ ಡೈಲಿ ಮೀಟ್ ಆಗೋದು ಅದು ಹಿಂಗೆ ಕಾಂಟ್ಯಾಕ್ಟ್ನಾಗ ಇರೋದು ಇವ್ರಿಷ್ಟು ಫ್ರೆಂಡ್ಸು. ಅವ್ರ ಹೆಸ್ರು ಹೇಳಿ. ಸಚಿನ್, ಸಚಿನ್ ಅಣ್ಣ ಗೊತ್ತಲ್ಲ ನಿಮಗೆ? ಸಚಿನ್ ಅಣ್ಣ, ಶ್ರದ್ಧಾ, ಆಮೇಲೆ and ಮಂಜು ಮಂಜಣ್ಣ ಗೊತ್ತಲ್ಲ ನಿಮಗೆ? ಕ್ವಶನ್ ಕೇಳಿದ್ದೀರಾ. ವಿನಯ್ ಅವರೇ, ನಿಮ್ಮ ಮದುವೆಗೆ ಎಷ್ಟು ಖರ್ಚಾಯಿತು? ಅಪ್ರಾಕ್ಸ್ ನನ್ನ ಪ್ರಕಾರ ಒಂದು 10 ಲಕ್ಷ ಹೋಗೈತಿ. ಗೋಲ್ಡ್ ಬಿಟ್ಟು 10 ಲಕ್ಷ ಖರ್ಚಾಗೈತಿ. ಅದು ಇರ್ತಾವೆ ಸಣ್ಣ ಪುಟ್ಟ, ಅದು ಅನ್ಸಂಗಿಲ್ಲ. ಬಟ್ ಹಾಲ್, ಇವು ಅಡ್ಗೆ, ಅವು ಅರಿಬಿ, ನಾವು ಅಡ್ಡಾಡಿದ್ದು ತೊಗೊಂಡಿದ್ದು ಅದು ಖರ್ಚೇ ನಿಂತಿದ್ದಿಲ್ಲ. ಈಗ ಸ್ವಲ್ಪ ರಿಲ್ಯಾಕ್ಸ್ ಆದಂಗೆ ನಾವು ಬರೇ ಖರ್ಚು ಎತ್ತಾಗ ಹಿಂಗೆ ಸರ್ದು ನಿಂತರು ಖರ್ಚು, ಹಿಂಗೆ ಸರ್ದು ನಿಂತರು ಖರ್ಚು. ರೊಕ್ಕ ಕೊಟ್ಟರೆ ಎಲ್ಲ ಆಗೋದು, ಬರೇ ರೊಕ್ಕ ಹೋಗೋದು. ಕ್ವಶನ್ ಕೇಳಿದ್ದೀರಾ, ನಿಮಗೆ ಸುಷ್ಮಿತಕ್ಕ ಇಷ್ಟನಾ ಅಥವಾ ಪಿಂಕಿನಾ ಅಂತ ಕೇಳಿದ್ದೀರಾ. ಈ ಥರ ಕ್ವಶನ್ ಕೇಳಿದ್ರೆ ನಾನು ಏನು ಆನ್ಸರ್ ಮಾಡ್ಬೇಕಂತ ನನಗೆ ಗೊತ್ತಾಗಲ್ಲ. ಸೊ ಈ ಥರ ಕ್ವಶನ್ ಯಾಕೆ ಕೇಳ್ತೀರಾ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ಇದಕ್ಕೆಲ್ಲ ನಾನು ಆನ್ಸರ್ ಮಾಡಲ್ಲ. ನಂಗೆ ಇಬ್ರೂ ಇಷ್ಟನೇ. ಒಂದು ಕಣ್ಣಿಗೆ ಅದೇನು ಅಂತಾರಲ್ಲ, ಬೆಣ್ಣೆ ಅಂತ ಹಂಗೆ ಇಡಕ್ಕೆ ಬರಲ್ಲ ನನಗೆ. ಸೊ ಯಾವತ್ತಿದ್ರೂ ನಾನು ಒಂದೇ ಥರ ನೋಡೋದು, ಒಂದೇ ಥರ ಇದ್ದೀನಿ, ಇರ್ತೀನಿ. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, ನಿಮ್ಮ ಹತ್ರ ಎಷ್ಟು ಡ್ರೆಸ್ಗಳಿದ್ದಾವೆ ಅಂತ ಕೇಳಿದ್ದೀರಾ. ಎಷ್ಟು ಡ್ರೆಸ್ ಅದಾವ ಅಂದ್ರೆ ಇವತ್ತು ನೀವು ವಾರ್ಡ್ರೋಬ್ ಪೂರ ಹಾಕಿದ ತುಂಬೈತಿ. ನಂದ ಸೈಡ್ ಇಟ್ಬಿಟ್ಟಾಳ, ಕೆಳಗೂ ಕಾಟ್ ಕೆಳಗೆ ಇಟ್ಟಾಳ, ಮ್ಯಾಗ ಸಜ್ಜಾ ಮ್ಯಾಗ ಇಟ್ಟಾಳ, ಪೂರ ತುಂಬಿಸ್ಬಿಟ್ಟಾಳ. ಅದು ಏನು ಮಾಡ್ತೀವಿ ಯಾವಾಗ ಹಾಕೊಂಡು ಮತ್ತು ಹೋಗುವಾಗ ನನ್ನ ಕಡೆ ಡ್ರೆಸ್ ಇಲ್ಲ. ಅದು ಎಲ್ಲಿ ಇಡ್ತಾರನ, ಇನ್ನೇನು ಕೊಡ್ಸಂಗಿಲ್ಲ. ಅದನ್ನ ಹಾಕೊಂಡು ಮುಗಿಸ್ಬೇಕು. ಹೆಣ್ಮಕ್ಳಿಗೆ ಎಷ್ಟು ಬಟ್ಟೆ ಇದ್ರೂ ಕಡಿಮೆನೆ. ಸೊ ನಿಮಗೆ ಗೊತ್ತಿರುತ್ತೆ. ಕಡಿಮೆ ಅಂದ್ರೆ ಈ ಲೆಕ್ಕಕ್ಕೆ ಮಾಡಿದ್ರೆ ನಾವು ಗಂಡ್ಮಕ್ಳು ಎಲ್ಲಿ ಹೋಗ್ಬೇಕು ಅದನ್ನ ಹೇಳ್ರಿ ಫಸ್ಟ್. ನಾಳೆಯಿಂದ ಎಲ್ಲ ತೆಗೆದು ಖಾಲಿ ಮಾಡ್ಬಿಡ್ತೀನಿ. ಖಾಲಿ ಮಾಡಕ್ಕೆ ಎಲ್ಲ ಹಾಕೊಂಡು ಮುಕ್ಕಂತೀನಿ, ನಡೆಯಂಗಿಲ್ಲ. ಮಾಡ್ಬಿಡ್ತೀನಿ ಎಲ್ಲ ಫಸ್ಟ್ ಮಾಡಿ ಆಮ್ಯಾಗ ತೊಗೊಂಡು. ಓಕೆ. ಸೊ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು, ನೀವು ಮತ್ತೆ ವಿನಯ್ ಫಸ್ಟ್ ಮೀಟ್ ಆಗಿದ್ದೆಲ್ಲಿ? ಸೊ ಇದಕ್ಕೊಂದು ದೊಡ್ಡ ಸ್ಟೋರಿನ ಐತಿ. ಇಷ್ಟು ಸಣ್ಣದ್ರಾಗ ಮುಗ್ಸಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಅದು ಹಂಗೆ ಏರ್ಕೊಂತ ಹೋಕ್ಕೈತಿ. ಅದೇನಂದ್ರೆ ಅರೇಂಜ್ ಮ್ಯಾರೇಜ ನಮ್ದು, ಬಟ್ ಅರೇಂಜ್ ಅಲ್ಲ. ನಾವು ಇನ್ನೂ ಕನ್ಫ್ಯೂಷನ್ನಾಗ ಅದೇವಿ. ಅದನ್ನ ಕ್ಲಿಯರಿಟಿ ವಿಡಿಯೋ ಒಂದು ಮಾಡ್ತೀವಿ, ಅದ್ರೊಳಗೆ ಫುಲ್ ಕ್ಲಿಯರಾಗಿ ಹೇಳ್ಬಿಡ್ತೀವಿ ಏನೇನಾಗಿತ್ತಂತ ಹೇಳಿ. ಅದು ಒಂದು ಪರ್ಸನಿಗೆ ಸ್ವಲ್ಪ ಮಿಸ್ಟ್ರಿ ಐತಿದೆ, ಪೂರಾ ಮಿಸ್ಟ್ರಿ ಐತಿದೆ. ಆ ಮಿಸ್ಟ್ರಿನ ಕ್ಲಿಯರ್ ಮಾಡೋಣಂತ. ಓಕೆ. ಸೊ ನೆಕ್ಸ್ಟ್ ಕ್ವೆಶನ್, ವಿನಯ್ ಅವರೇ, ಅಕ್ಕಂಗೆ ನೀವು ಯಾವಾಗ ಫಸ್ಟ್ ಪ್ರಪೋಸ್ ಮಾಡಿದ್ದು ಅಂತ ಕೇಳಿದ್ದಾರೆ. ಪ್ರಪೋಸ್ ಅಂದ್ರೆ ಫಸ್ಟ್ ಪ್ರಪೋಸಲ್ ಮದ್ವೆ ಪ್ರಪೋಸಲ್ ಕಳಿಸಿದ್ದೆ. ಲವರ್ ಟೈಪ್ ಲವ್ ಮಾಡಂತ ಕಳಿಸಿದ್ದಿಲ್ಲ. ಫಸ್ಟ್ ಪ್ರಪೋಸಲ್ ಮದ್ವಿದು ಕೇಳಿದ್ದು ನಾನು. ಅದಾದ್ಮ್ಯಾಗ ನಮ್ದು ನಾ ಹೋಗಿ ಅವ್ರ ಮನೆಗೆ ಹೋಗಿ ನಮ್ಮ ಫ್ಯಾಮ್ಲಿ ಹೋಗಿ ನೋಡ್ಕೊಂಬಂದಿಂದ ಇದು ನಮ್ದೇನು ಪಾಸ್ ಆತಲ್ಲ ಸೆಕೆಂಡ್ ವ್ಯಾಲೆಂಟೈನ್ಸ್ ಡೇಗೆ. ಫಸ್ಟ್ ವ್ಯಾಲೆಂಟೈನ್ಸ್ ಡೇಗೆ ಅವಾಗ ನಾವು ಹೋಗಿ ಮೀಟ್ ಆಗಿದ್ದೆ. ಅವಾಗ ಎಲ್ಲ ನೋಡಿದ್ವಿ ನಾವು ಮನ್ಯಾಗ, ಎಲ್ಲ ಮಾತುಕತೆ ಆಗಿತ್ತು. ಫಸ್ಟ್ ಅವಾಗ ಮೀಟ್ ಆಗಿದ್ವಿ. ಪ್ರಪೋಸಲ್ ಅಂತೂ ಮದ್ವಿದು ಕಳಿಸಿದ್ದೆ ಫಸ್ಟ್, ಆಮ್ಯಾಗ ಲವ್ದು. ಆ್ಯಕ್ಚುಲಿ ಫೆಬ್ರವರಿ 12ಗೆ ಇವ್ರು ನನ್ನ ನೋಡಕ್ಕೆ ಬಂದಿದ್ದು. ಒನ್ ಡೇ ಬಿಟ್ಬಿಟ್ಟು 14th ಬಂದುಬಿಟ್ಟಿದ್ರು ವ್ಯಾಲೆಂಟೈನ್ಸ್ ಡೇಗೆ. ನೆಕ್ಸ್ಟ್ ಕ್ವೆಶನ್ ಬಂದುಬಿಟ್ಟು, ಅಕ್ಕ ಇಂಟರ್ನ್ಯಾಷನಲ್ ಟ್ರಿಪ್ಗೆ ಹೋಗಿ ಅಂತ ಹೇಳ್ತಿದ್ದೀರಾ. ಅದು ಏನೋ ಬರ್ತಿರ್ಲಿಲ್ಲ, ರೊಕ್ಕ ಯಾರು ನಿಮ್ಮ ಅಪ್ಪ ಕೊಟ್ಟಾನ, ಆ ಲೆಕ್ಕ ಹಾಕಿದ್ರು ಹೋಗುನಂತ. ಹಿಂಗೆ ರೊಕ್ಕ ಬಂದು ಅಂದ್ರೆ ಹೋಗುನಂತೆ. ಇನ್ನೂ ಮಟ್ಟ ಬಂದಿಲ್ಲ ಎದುರ್ಲಿಂತ್ರು. ಬಂದರೆ ಡೆಫಿನೆಟ್ಲಿ ಹೋಗ್ತೀವಿ. ಕ್ವೆಶನ್ ಬಂದುಬಿಟ್ಟು, ಯೂಟ್ಯೂಬ್ ಜರ್ನಿ ಬಗ್ಗೆ ಹೇಳಿ ಅಂತ ಕೇಳಿದ್ದೀರಾ. ಸೊ ನಡೆದೈತಿ. ನಾವೇನು ಅನ್ಕೊಂಡಿದ್ವಲ್ಲ ಅಷ್ಟು ಈಸಿ ಇಲ್ಲ ಅದು. ಪರ್ಟಿಕ್ಯುಲರ್ ಆಗಿ ಒಂದೊಂದು ಮೂಮೆಂಟು ಕ್ಯಾಪ್ಚರ್ ಮಾಡಿ ಅದನ್ನ ಎಡಿಟ್ ಮಾಡಿ ಅದ್ರೊಳಗೆ ತೆಗೆದು ಎಲ್ಲ ಕ್ರಿಯೇಷನ್ಸ್ ಭಾರಿ ಡಿಫಿಕಲ್ಟ್ ಐತಿ. ಈಸಿ ಅಂತೂ ಇಲ್ಪ ನನಗೆ ತಿಳಿದ ಮಟ್ಟಿಗೆ. ಜಾಸ್ತಿ ಎಡಿಟ್ ಆರಾಮಾಗಿ ಫೋನ್ ಹಿಡ್ಕೊಂಡು ಮಾಡ್ಬಿಡ್ಬೋದು ಅಂತ ಅನ್ಕೋತೀರಾ, ಬಟ್ ಈಸಿ ಅಂತೂ ಅಲ್ವಲ್ಲ. ಆಮೇಲೆ ಇನ್ನೊಂದು ಅದು ಕ್ಯಾಮ್ರಾ ಮುಂದೆ ಹಿಡಿದ್ಬಿಟ್ಲೆ ಮಾತಾ ಬಂದಕ್ಕೋ ತಲೆಯಾಗ ನೂರು ಓಡ್ತಿರ್ಲಿ, ಬಾಯಾಗ ಬರೋ ನಾಲ್ಕ ಮಾತು ಹಂಗಾಗ್ಬಿಡ್ತಾವ. ಆಮೇಲೆ ಜನ ಇರ್ತಾರೆ ಅಕ್ಕಪಕ್ಕ, ಅವ್ರೇನು ಅನ್ಕೋತಾರೋ ಇವ್ರೇನು ಅನ್ಕೋತಾರೋ ಅದೆಲ್ಲ ತಲೆಗೆ ಬರ್ತಿರುತ್ತೆ. ಯಾರಾದರೂ ಒಬ್ರು ಇದ್ಬಿಟ್ರೆ ಅಯ್ಯೋ ಅವ್ರು ಹೋಗ್ಲಿ ಅಂತ ಅವ್ರು ಹೋಗೋವರೆಗೂ ವೇಟ್ ಮಾಡಿರೋ ಸಿಚುವೇಶನ್. ಯಾಕಂದ್ರೆ ಒಂದು ಟೈಪ್ ಹಿಂಗೆ ಮಾರಿ ನೋಡ್ಕೊಂಡು ನಿಂತ್ಬಿಡ್ತಾರಲ್ಲ, ಅದು ಇನ್ನೂ ನಮಗೆ ಪ್ರಾಕ್ಟೀಸ್ ಆಗಿಲ್ಲ. ಆಗೋ ಮಟ್ಟ ಇದೆಲ್ಲ ಕಾಮನ್ ಇದು, ನಾವು ಅನುಭವಿಸಬೇಕಾಕೈತಿ. ನೆಕ್ಸ್ಟ್ ಕ್ವೆಶನ್ ಬಂದುಬಿಟ್ಟು, ವಿನಯ್ ಅವ್ರ ಫ್ಯಾಮ್ಲಿನ ಇಂಟ್ರೊಡ್ಯೂಸ್ ಮಾಡಿ ಅಂತ ಕೇಳ್ತಿದ್ದೀರಾ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ನಾವು ಹೋಮ್ ಟೂರ್ ಮಾಡ್ತೀವಲ್ಲ, ಸೊ ಹಾಗೆ ಎಲ್ಲರನ್ನೂ ತೋರಿಸ್ತೀವಿ, ಪರಿಚಯ ಮಾಡಿಕೊಡ್ತೀವಿ ನಿಮಗೂ.
ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಬಂದುಬಿಟ್ಟು ವಿನಯ್ ಅವ್ರನ್ನ ನೀವು ಎಷ್ಟು ಲವ್ ಮಾಡ್ತೀರಾ ಅಂತ ಕೇಳಿದ್ದಾರೆ. ತುಂಬ ಅಂದರೆ ತುಂಬ ಲವ್ ಮಾಡ್ತೀನಿ. ಅವ್ರು ನನಗಿಂತ ಜಾಸ್ತಿ ಮಾಡ್ತಾರೆ, ಬಟ್ ತೋರಿಸ್ಕೊಳ್ಳಲ್ಲ. ನಾನು ತೋರಿಸ್ಕೊಳ್ಳಲ್ಲ, ಬಟ್ ಅವಾಗ ಅಷ್ಟೇ ಸ್ವಲ್ಪ ಪ್ರೀತಿ ಜಾಸ್ತಿ ಆಗುತ್ತೆ ನನಗೆ. ಸೊ ಇನ್ನೂ ಕ್ವಶನ್ಸ್ ಅದಾವೆ, ತುಂಬ ಕ್ವಶನ್ಸ್ ಇದೆ. ಬಟ್ ಇಲ್ಲಿ ಬ್ಯಾಕ್ಗ್ರೌಂಡ್ನಾಗ ಎಲ್ಲ ಕತ್ಲಾಗ ಅಂತೈತಿ. ಇನ್ನು ನಮ್ಮ ಮೊಬೈಲ್ ಕ್ಯಾಮ್ರಾನ ಸ್ವಲ್ಪ ಬೆಳಕು ಕೊಟ್ಟು ಅಂತೈತಿ, ಬ್ಲರು ಆಗ ಅಂತೈತಿ. ಇದನ್ನಿಲ್ಲೇ ಎಂಡ್ ಮಾಡೋಣ ಅಂತ ಅಂದ್ಕೊಂಡೇನಿ. ಸೊ ನೆಕ್ಸ್ಟ್ ಇನ್ನು ಕ್ವಶನ್ಸ್ಗಳನ್ನ ಕೇಳ್ತಾ ಇರಿ. ಸೊ ಪ್ಲ್ಯಾನ್ ಅದು ಒಂದು ಮಾಡೋಣ ಅಂತ ವಿಡಿಯೋನ. ಸೊ ಇವತ್ತಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀವಿ. ಸೊ ಯಾರ್ಯಾರೆಲ್ಲ ಈ ವಿಡಿಯೋನ ನೋಡಿದ್ದೀರೋ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಏನು ನಿಮ್ಮ ಕ್ವಶನ್ಸ್ ಏನಾರ ಉಳಿದಿದ್ರೆ ಹಾಕ್ರಿ ನೋಡೋಣಂತ. ಅದು ಒಂದೊಂದು ವಿಡಿಯೋನಾಗ ಅದ್ರೊಳಗೆ ಅಲ್ಲೇ ನಡು ತೊಗೊಂಡು ಹೋಗೋಣಂತ. ಸರಿ, ಆಯಿತು. ಬಾಯ್. ಓಕೆ, ಬಾಯ್.